ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಡೇ. ಎವ್ರಿ ವೀಕ್ ಸಂಡೇ ಬರುತ್ತೆ, ಆದರೆ ಹುಟ್ಟುಹಬ್ಬ ಬರೋದು ವರ್ಷಕ್ಕೆ ಒಂದೇ ಸಲ. ಹಾಗಾಗಿ ಇವತ್ತು ಮಾರ್ನಿಂಗ್ ಬೇಗ ಎದ್ದು ಸ್ನಾನ ಮುಗಿಸ್ಕೊಂಡು ರೆಡಿಯಾಗಿ ಪೂಜೆ ಮಾಡ್ತಿದ್ದೀನಿ. ಹಾಗೆ ಇವತ್ತು ಸ್ಪೆಷಲಾಗಿ ಏನಾದರೂ ಮಾಡೋಣ ಅಂತ ಯೋಚನೆ ಮಾಡ್ತಿದ್ದೆ. ಕ್ಯಾರೆಟ್ ಇತ್ತು, ಫೈನಲಿ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಡಿಸೈಡ್ ಆದೆ. ಹಾಗೆ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು. ನೋಡೋಣ ನನ್ನ ಹಸ್ಬೆಂಡ್ ಟೇಸ್ಟ್ ನೋಡಿ ಏನು ಹೇಳ್ತಾರೆ ಅಂತ ಮೇಲ್ ತಂದರೆ ಇವ್ರು ಫೋನಲ್ಲೇ ಬ್ಯುಸಿಯಾಗಿದ್ದರು. ಆದರೂ ಮಾಮೂಲಿಯಾಗಿ ಸ್ವೀಟೇನು ಅಷ್ಟೇನು ಜಾಸ್ತಿ ಇಷ್ಟಪಡಲ್ಲ, ಬಟ್ ಬರ್ಡೇ ಆಗಿರೋದ್ರಿಂದ ಸ್ವಲ್ಪನಾದರೂ ಟೇಸ್ಟ್ ನೋಡಲೇಬೇಕು. ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಹೇಳಿದ್ರು. ಹಾಗೆ ಸಂಜೆ ಡಿನ್ನರ್ಗೆ ಹೋಗಬೇಕು ಅಂತ ಅಂದ್ಕೊಂಡು ಸಂಜೆ ಆಯಿತು, ಡಿನ್ನರ್ಗೆ ಹೋಗಬೇಕು, ರೆಡಿ ಆಗ್ತಿದ್ದೀನಿ. ಹಾಗೆ ನನ್ನ ಹಸ್ಬೆಂಡ್ ಅಕ್ಕಬವನ್ನ ಆನ್ ದ ವೇ ಪಿಕ್ ಮಾಡಿಕೊಂಡು ಹಾಗೆ ಕಬ್ಬನ ಗಾರ್ಡನ್ಗೆ ರೀಚ್ ಆದವು. ಇದು ಬಂದು ಬೋಗಾದಿ ಸರ್ಕಲಲ್ಲೇ ಬರುತ್ತೆ, ಹಾಗೆ ರಿಂಗ್ ರೋಡ್ ಪಕ್ಕದಲ್ಲೇ ಇದೆ. ಇದು ಫ್ಯಾಮಿಲಿ ರೆಸ್ಟೋರೆಂಟ್. ಹಾಗೆ ಡಿನ್ನರ್ ಅಂತ ಬಂದಾಗ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋದೆ ಫಸ್ಟ್ ಕಬ್ಬನ ಗಾರ್ಡನ್. ಯಾಕೆ ಅಂದರೆ ಇಲ್ಲಿ ಸ್ಪೇಸ್ ತುಂಬಾ ಇದೆ. ಹಾಗೆ ನನ್ನ ಮಗಳು ಆಟ ಆಡೋಕ್ಕೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ ಪ್ಲೇಸ್. ಹಾಗೆ ಇಲ್ಲಿ ಬರ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋಕ್ಕೆ ಸ್ಪೇಸ್ ಇದೆ. ಹಾಗೆ ಕೇಕ್ ಕಟ್ ಮಾಡಿ ಫೋಟೋಶೂಟ್ ಮುಗಿಸ್ಕೊಂಡು ಡಿನ್ನರ್ಗೆ ಅಂತ ಬಂದವು. ಹಾಗೆ ಡಿನ್ನರು ಮುಗೀತು, ಬರ್ಡೇನೂ ಮುಗೀತು. ಪಾಪ ನನ್ನ ಹಸ್ಬೆಂಡ್ಗೆ ಬಿಲ್ ಕೂಡ ಬಂತು. ಹಾಗೆ ನನ್ನ ಬರ್ಡೇಗೆ ಎಲ್ಲರೂ ವಿಶ್ ಮಾಡಿದ್ದೀರಾ, ಫ್ರೆಂಡ್ಸ್, ಫ್ಯಾಮಿಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಐ ಹೋಪ್ ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್.